ಹೆಲೋ ಎವ್ರಿವನ್. ಅಜ್ಜಿ ನನಗೆ ಊಟಕ್ಕೆ ಕರೆದಿದ್ರು. ಯಾವಾಗ ಅಂತೀರಾ? ಲಾಸ್ಟ್ ಸಂಡೇ. ಅವ್ರನ್ನ ನೋಡೋಕ್ಕೆ ಊರಿಂದ ಒಬ್ಬರು ಬಂದಿದ್ರು. ಅವರು ರೆಡ್ ಕೋಕೋನಟ್ ರೈಸ್ ಜೊತೆಗೆ ಮಟನ್ ಗ್ರೇವಿ ತಂದಿದ್ರು. ಇದೇ ಥರ ನಾನು ಅವ್ರಿಗೆ ನೆಕ್ಸ್ಟ್ ವೀಕ್ ಮಾಡಿಕೊಡ್ಲಿ ಅಂತ ನನ್ನನ್ನು ಕರೆದಿದ್ದಾರೆ. ಸರಿ, ಒಂದಿನ ಊಟ ಅಡುಗೆ ಮಾಡೋದು ತಪ್ಪಿತು ಅಂತ ಹೋಗಿ ಊಟ ಮಾಡ್ಕೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ನಾವು ನಾರ್ಮಲಿ ಗೀ ರೈಸು, ಜೀರಾ ರೈಸು ಈ ಥರ ಮಾಡ್ಕೋತೀವಲ್ವಾ, ಆದರೆ ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಹೇಗೆ ಮಾಡೋದು ಅಂತ ರೆಸಿಪಿ ಕೇಳಿದ್ರೆ ಅವ್ರು ಹೇಳೋಕ್ಕೆ ರೆಡಿ ಇಲ್ಲ. ನಿಮ್ಮ ಪರಮ್ಮು ಯಾವಾಗಲೂ ನಮ್ಮ ಆಂಟಿ ಅದು ಮಾಡ್ತಾರೆ, ನಮ್ಮ ಆಂಟಿ ಇದು ಮಾಡ್ತಾರೆ ಅಂತ ನಿಮ್ಮನ್ನೇ ಹೊಗಳ್ತಿರ್ತಾನೆ. ನೀವು ಹೆಂಗೂ ಟೇಸ್ಟ್ ನೋಡಿದ್ದೀರಲ್ವಾ, ನೀವೇ ಮಾಡ್ಕೊಂಡು ತಿನ್ನಿ ಅಂತಂದರು. ನೋಡಿ, ಜನ ನನ್ನನ್ನು ನೋಡಿ ಎಷ್ಟು ಹೊಟ್ಟೆ ಹೊರ್ಕೋತಾರೆ ಅಂತ. ಸರಿ, ಇದು ಮಾಡೋಕ್ಕೆ ಅರ್ಧ ಹೋಳಷ್ಟು ಕೊಕೊನೆಟ್ಟು, 4 ಬಾಡಿಗೆ ಮೆಣಸಿನ್ಕಾಯಿ, 4 ಒಣಮೆಣಸಿನ್ಕಾಯಿನ ಬ್ಲೆಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ, ಎಲ್ಲ ಥರ ಸ್ಪೈಸಸ್ಸು, ಪಲಾವ್ ಎಲೆ, ಪುದೀನ, ಜಜ್ಜಿರೋ ಬೆಳ್ಳುಳ್ಳಿ, ನಾವೇನು ಮಸಾಲೆ ಮಾಡಿ ರೆಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಹುರಿದು, ಅಕ್ಕಿ, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಿಲ್ ತೆಗೆದ್ರೆ ನಿಮ್ಮ ರೆಡ್ ಕೊಕೊನಟ್ ರೈಸ್ ರೆಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ನೀವು ವೆಜ್ ಗ್ರೇವಿ, ಚಿಕನ್ ಗ್ರೇವಿ ಅಥವಾ ಬಿಸಿ ಬಿಸಿ ಇದ್ದಾಗ ಇದು ಹಾಗೆ ತಿಂದ್ರೂ ತುಂಬಾ ಟೇಸ್ಟಾಗಿರುತ್ತೆ. ಸರಿ, ಇನ್ನೇನು ನನಗೆ ಕರೆದು ಕೊಟ್ಟಿದ್ರು, ಅವ್ರಿಗೆ ಕೊಡಬೇಕಲ್ವಾ ಅಂತ ತೊಗೊಂಡೋಗಿ ಅಜ್ಜಿಗೆ ಕೊಟ್ಟೆ. ಯಾಕೆ ಇಷ್ಟ ತಂದಿದ್ಯಾ? ಮಾಡೋದು ಮಾಡಿದೆ, ಒಂದು ಸೇರು ಹಾಕ್ಬಿಟ್ಟು ಮಾಡ್ಬೇಕು.